ನಾನು ಎಲ್ಲ ಟಿ ವಿ ಮಾತುಪೀರು ಕೇಳಿದ್ರು, ಇನ್ನೇನು ಯಡಿಯೂರಪ್ಪನವ್ರು ಹೇಳಿರಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡಿ ಯಡಿಯೂರಪ್ಪನವ್ರ ಜೊತೆಗೆ. ಯಾರು ನನಗೆ ಪ್ರಶ್ನೆಗೆ ಕೇಳಿ ಯಡಿಯೂರಪ್ಪನವ್ರ ಜೊತೆಗೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು, ಅಷ್ಟರೊಳಗೆ ಆಗಲೇ ಸುದ್ದಿ ಶುರುವಾಗಿತ್ತು. ಚಿಕ್ಕಮಗಳೂರು ಯಡಿಯೂರಪ್ಪನವ್ರು ಹೋದಾಗ, ಶೋಭಾ ನಿಂತ್ಕೋತೀರ, ನೀವರೆಲ್ಲ ಗೆಲ್ಲಿಸ್ಬೇಕು. ಕೇಂದ್ರದಲ್ಲಿ ಚರ್ಚೆ ಆಗಿದೆಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ, ಇಲ್ಲಿ ಹೆಂಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಇಷ್ಟು ವಿಶ್ವಾಸ ಪ್ರೀತಿಯಿಂದ ಶೋಭನ ಬಗ್ಗೆ ಅಲ್ಲಿ ನಿಲ್ಲಿಸಿ, ಗೆಲ್ಲಿಸ್ತೀನಿ, ನೀವು ನಿಲ್ಲಿಸಿ ನಾನು ಗೆಲ್ಲಿಸ್ತೀನಿ ಅಂತ ಹೇಳಿದವರು, ನೀವು ಮಾತು ಕೊಟ್ಟಂಥ ಕಾಂತೇಶ್ವರಿಗೆ ಯಾಕೆ ಮೋಸ ಮಾಡ್ತಿದ್ದೀರಿ? ನಾನು ಯಾಕೆ ಬಿಚ್ಚಿ ಮಾತಾಡ್ತೀನಿ ಇದ್ರೆ, ನನ್ನ ಹಿತೈಷಿಗಳು ತಿರುಗಿ ಬಂದಿದ್ದೀರಿ. ನಿಮ್ಮ ಮುಂದೆ ಹೇಳ್ತಾರಂತ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತನ ಮೇಲೆ ಹೇಳಕ್ಕೆ ಹಾಳಾಗೋಗ್ಲಿ ಅವನು, ನಾನು ಸುಳ್ಳು ಹೇಳಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾಂತೇಶನಿಗೆ ಟಿಕೆಟ್ ಕೊಡೋದಕ್ಕೋಸ್ಕರ ಬೇಸರ ಆಗಿ ಈಶ್ವರಪ್ಪ ಈ ಸ್ಟ್ಯಾಂಡ್ ತಗೋತಿದ್ದಾರೆ. ಈ ಮಾತು ಅನೇಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಮನೆಗೆ ಹೋದೆ ನಾನು. ಅಣ್ಣ, ನನಗೆ ಆರೋಗ್ಯ ಸರಿ ಇಲ್ಲ, ಬೈಪಾಸ್ ಸರ್ಜರಿ ಆಗಿದೆ, ನಾನಂತೂ ನಿಲ್ಲಲ್ಲ. ನಾನು ಅನೇಕರು ಹೇಳಿದ್ರು, ಅವ್ರು ನಂಬೇಡಿ ಅಂತ. ಚುನಾವಣಾ ಸಮಿತಿನಲ್ಲಿ ಅವರು ಇದ್ದರು, ನಾನು ಇದ್ದೆ, ಕೂತಿದ್ದೆ. ಕಾಂತೇಶನ್ ಟಿಕೆಟ್ ಕೊಡಿ ಅಂತ ನಾನು ಹೇಳೋಕ್ಕೂ ಹೋಗಲಿಲ್ಲ. ಆ ಸಮಿತಿನಲ್ಲೂ ಕೂಡ ವಿಜೇಂದ್ರ ಕಾಂತೇಶನ್ ಫೋನ್ ಮಾಡಿ ಹೇಳಿದ್ದಾರೆ, ನಿಮ್ಮಪ್ಪ ಒಂದು ಮಾತು ಕೂಡ ಮಾಡಲಿಲ್ಲ, ಭಾಳ ಸಂತೋಷ ಆಯ್ತು ಎಲ್ರಿಗೂ, ನಿನ್ನ ಪರವಾಗಲೂ ಹೇಳಲಿಲ್ಲ. ಬೊಮ್ಮಾಯಿ ಹೇಳಿದ್ರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬ ಕುರುಬರು ಕೊಟ್ಟರೆ ಎಲ್ಲ BJP ಕಾರ್ಯಕರ್ತರಿಗೆ, ಕ್ಯಾಂಡಿಡೇಟ್ಗಳಿಗೆ ಅನುಕೂಲ ಆಗುತ್ತೆ, ನೀವು ಕಾಂತೇಶ ಕೊಡಬೇಕು ಅಂತ ಬೊಮ್ಮಾಯಿ ಆ ಸಭೆಯಲ್ಲಿ ಹೇಳಿದರು. ಚಪ್ಪಾಳೆ ಹೊಡಿಬೇಡಿ, ನಾನು ಬೇಡ, ಕೇಳ್ಕೊಳ್ಳಿ, ನೀವು ವಿಷಯ ಕೇಳ್ಕೊಳ್ಳಿ. ಆದರೆ ರಾಜ್ಯದಿಂದ ಒಂದೊಂದು ಜಿಲ್ಲೆಗೆ ಪ್ರಮುಖರು ಹೋದಾಗ 3 ಹೆಸರು ಕಳಿಸ್ಬೇಕು ಅಂತಂದಾಗ ಅಲ್ಲಿ ಕಾಂತೇಶನ ಹೆಸರು, ಬೊಮ್ಮಾಯಿ ಹೆಸರು, ಜಗದೀಶ್ ಶೆಟ್ಟರ್ ಹೆಸರು 3 ಹೋಯ್ತು. ಮತ್ತೆ ಚುನಾವಣಾ ಸಮಿತಿ ಸೇರ್ತು ಡೆಲ್ಲಿನಲ್ಲಿ. ಚುನಾವಣಾ ಸಮಿತಿ ಸೇರಿದಂಥ ಸಂದರ್ಭದಲ್ಲಿ ಅಲ್ಲೂ ಕಾಂತೇಶನ ಹೆಸರು ಪ್ರಸ್ತಾಪ ಆಯಿತು. ಬೊಮ್ಮಾಯಿ ಹೆಸರು ಹೇಗೆ ಬಂತು ಅನ್ನೋದು ನಾನು ಹೇಳಕ್ಕೆ ಹೋಗಲ್ಲ, ಅದು ಕೆಟ್ಟ ರಾಜಕಾರಣ, ಅವ್ರಿಗೆ ಆಸಕ್ತಿ ಇಲ್ಲ, ಅದರ ನಿಲ್ಲಿಸಿದ್ರು. ಇರಲಿ. ಶೋಭಾ, ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕರ್ತರು ಈ ಪತ್ರಿಕೆ TV ನೋಡಿದ್ರಿ, ಗೋ ಬ್ಯಾಕ್ ಶೋಭಾ ಅಂತ ಶುರುವಾಯಿತು. ನಾ CT ರವಿ ಕೇಳಿದೆ, ಮಂತ್ರಿಯಾಗಿದ್ದವನು ರಾಜೀನಾಮೆ ಕೊಟ್ಟು ಪಕ್ಷ ಹೇಳ್ತು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇಶ ಸುತ್ತಿದೆಯಾ, ಗೋವಾ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆನೂ ಇನ್ಚಾರ್ಜಾಗಿ ಕೆಲಸ ಮಾಡಿದೆಯಾ, ನಿನಗೆ ಅಪೇಕ್ಷೆ ಇದೆಯಾ ಅಂತ ಕೇಳಿದಾಗ ಶೋಭಾ ಇಲ್ಲ ಅಂದರೆ ನನಗೆ ಸಿಗತ್ತೆ ಅನ್ನಂತ ವಿಶ್ವಾಸದಲ್ಲಿ ಇದ್ದರು ಅವರು. ಪಟ್ಟಿ ನೋಡಿದ್ರಿ, ಶೋಭನಿಗೆ ಚಿಕ್ಕಮಗಳೂರು ಇಲ್ಲ. ನಾನು ತಕ್ಷಣ ನೋಡಿದೆ, ಅಲ್ಲಿ CT ರವಿ ಇದಿರ್ಬೋದು ಅಂತ. ಇನ್ನರ್ಧೋಯ್ತು, ಅವ್ರು ನಮ್ಮ ಕಾರ್ಯಕರ್ತರೆ, ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ಯಾಕೆ ಈ ಕೋರ್ಟ್ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, CT ರವಿಗೆ ಯಾಕೆ ತಪ್ಪಿತು, ಸದಾನಂದ ಗೌಡ್ರಿಗೆ ಯಾಕೆ ತಪ್ಪಿತು, ಮೈಸೂರಿನ ಪ್ರತಾಪ್ ಸಿಂಹಂಗೆ ಯಾಕೆ ತಪ್ಪಿತು, ನಳಿನ್ ಕುಮಾರ್ಗೆ ಯಾಕೆ ತಪ್ಪಿತು? ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಗಟ್ಟಿಯಾಗಿ ನಿಲ್ಲಂತ ಕಾರ್ಯಕರ್ತರು.